ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ವಿ ಫ್ಯಾಷನ್. ಇವತ್ತು ಒಂದು ಆರ್ಡರ್ ಬಂದಿದೆ. ಸೊ 8 ಶೇಡ್ದು ಸ್ಕಿನ್ನಿ ಸೈಜ್ ಸ್ಕ್ರಂಚೀಸ್ ಬೇಕು ಅಂತ ನಾನು ಕೆಲವು ಪ್ರಾಡಕ್ಟ್ಸ್ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋದ್ರಿಂದ ಚೆಕ್ ಮಾಡ್ತಿದ್ದೆ ಯಾವ್ಯಾವ ಶೇಡ್ಸ್ ಇದೆ ಅಂತ. ಸೊ 5 ಶೇಡ್ಸ್ ನನಗೆ ಸಿಕ್ತು. ಇನ್ನು 3 ಶೇಡ್ಸ್ ನಾನೀಗ ಸ್ಟಿಚ್ ಮಾಡಿ ರೆಡಿ ಮಾಡಬೇಕು. ಹೊಸದಾಗಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ರೆಡಿ ಆಗಿರೋ ಪ್ರಾಡಕ್ಟ್ಸ್ನ ಒಂದ್ಸಲ ಕ್ವಾಲಿಟಿ ಚೆಕ್ ಮಾಡ್ಕೊಂಬೇಡ. ಯಾಕಂದರೆ ಇದರಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಆ ಶೇಡ್ ಕೂಡ ತಗೊಂಡು ಸ್ಟಿಚ್ ಮಾಡ್ಬೋದು. ಯಾವುದೇ ಪ್ರಾಡಕ್ಟ್ನ ನಾವು ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ಕ್ವಾಲಿಟಿ ಚೆಕ್ ಮಾಡಲೇಬೇಕು. ಥ್ರೆಡ್ ಎಲ್ಲ ಹೊರಗಡೆ ಬಂದಿರೋದು ಅಥವಾ ನಾವು ಸ್ಟಿಚ್ ಮಾಡಿದ ಮೇಲೆ ನೀಟಾಗಿ ಕಟ್ ಮಾಡದೇ ಇರೋದು ಅದೆಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಕಸ್ಟಮರ್ಗೂ ಬ್ಯಾಡ್ ಇಂಪ್ರೆಷನ್ ಕೊಟ್ಟಾಗುತ್ತೆ. ಅದರಿಂದ ನಾವು ಒಂದು ಸಲ ಕ್ವಾಲಿಟಿ ಚೆಕ್ ಮಾಡೋದು ಒಳ್ಳೆಯದು. ಹಾಗೆ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಸ್ಕಿನ್ನಿ ಸೈಜ್ ಸ್ಕ್ರಂಚೀಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ಕೂಡ ಕೊನೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಕ್ವಾಲಿಟಿ ಚೆಕ್ಕಿಗೆಲ್ಲ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಹಾರ್ಡ್ಲಿ 5 ಮಿನಿಟ್ಸ್ ತೊಗೋಬೋದು ಅಷ್ಟೇ. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯ ಇರ್ಬೋದು, ಆದರೆ ಪ್ರಾಡಕ್ಟ್ ಚೆನ್ನಾಗಿ ಕಾಣ್ರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಸೊ ನಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದಷ್ಟೇ ಅಲ್ಲ, ಕ್ಲಾತ್ನ ನಾವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಐರನ್ ಕೂಡ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ತುಂಬ ಪುಟ್ಟ ವಿಷಯ ಅನಿಸ್ಬೋದು, ಆದರೆ ಪ್ರಾಡಕ್ಟ್ ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಇದನ್ನೆಲ್ಲ ಮಾಡಲೇಬೇಕು. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಎಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಮಾಡಿದ್ದೀನಿ ಅಂತ ಕಾಣಿಸ್ತಾ ಇದೆ. ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿಬಿಡಿ. ಐರನಿಂಗ್ ಆದಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ 2 ನಾನು ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒನ್ ಡೀಟೇಲಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕ್ಲಾತ್ ಮೆಷರ್ಮೆಂಟು, ವಿಡ್ತ್, ಲೆಂತ್ ಎಷ್ಟು ತೊಗೋಬೇಕು, ಹಾಗೆ ಎಲಾಸ್ಟಿಕ್ ಕೂಡ ಅದರದ್ದು ಲೆಂತ್ ಎಷ್ಟಿರಬೇಕು ಅಂತ ಕೂಡ ಹೇಳ್ತೀನಿ. ಸ್ಕ್ರಂಚೀಸ್ ರೆಡಿ ಮಾಡೋದು ತುಂಬ ಏನು ಕಷ್ಟ ಅಲ್ಲ, ಹಾಗೆ ತುಂಬ ಈಸಿ ಕೂಡ ಅಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಒಳಗಡೆ ಕ್ಲಾತ್ ಇರುತ್ತಲ್ಲ, ಸೊ ಅದು ಸ್ಟಿಚ್ಗೆ ಸೇರ್ಕೋಬಾರ್ದು. ಸೇರಿಕೊಂಡ್ರೆ ಮತ್ತೆ ಬಿಚ್ಚಿ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನಾನೀಗ 3rd ಸ್ಕ್ರಂಚಿ ಸ್ಟಿಚ್ ಮಾಡುವಾಗ ಡೀಟೇಲಾಗಿ ಎಲ್ಲ ಹೇಳ್ಕೊಡ್ತೀನಿ. ಅದನ್ನು ಒಳಗಡೆ ಕ್ಲಾತ್ನ ಪರ್ಫೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಲೆಂತ್ ಮತ್ತು ವಿಡ್ತು ಮೆಷರ್ ಮಾಡ್ಕೊಂಬೇಡ. ಸ್ಕಿನ್ನಿ ಸೈಜ್ ಸ್ಕ್ರಂಚೀಸ್ಗೆ ವಿಡ್ತು 3 ಇಂಚ್ ತೊಗೊತೀನಿ ನಾನು. ಲೆಂತ್ ಈಗ ಈ ಕ್ಲಾತ್ನ 4 ಫೋಲ್ಡ್ ಮಾಡ್ತಾ ಇದ್ದೀನಿ. 4 ಫೋಲ್ಡ್ ಮಾಡಿದಾಗ ಇದ್ರದ್ದು ಎಷ್ಟು ಬರ್ತಾ ಇದೆ ಅಂದರೆ ಎಕ್ಸಾಕ್ಟ್ 11 ಇಂಚ್ ಬರ್ತಾ ಇದೆ. ಅಂದರೆ ಟೋಟಲ್ 11 × 4 ಅಂದರೆ 44 ಇಂಚ್ ಲೆಂತ್, ಹಾಗೆ 3 ಇಂಚ್ ವಿಡ್ತ್ ತೊಗೊತಾ ಇದ್ದೀನಿ. ಈ ಸೈಜಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಟಿಚ್ ಮಾಡೋಣ. ಸ್ಟಿಚ್ ಹೇಗೆ ಮಾಡೋದು ಅಂದರೆ ಫಸ್ಟು ರೈಟ್ ಫ್ಯಾಬ್ರಿಕ್ ಮೇಲೆ ರೈಟ್ ಫ್ಯಾಬ್ರಿಕ್ ಎರಡನ್ನೂ ಈ ಥರ ಫೋಲ್ಡ್ ಮಾಡಿ ಜಾಯಿನ್ ಮಾಡಿ ಇಲ್ಲಿ ಸ್ಟಿಚ್ ಮಾಡಬೇಕು. 1/2 ಇಂಚ್ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡಬೇಕು. ಫಸ್ಟಿಗೆ ಲಾಕ್ ಮಾಡಬೇಕು, ಕೊನೆಗೂ ಕೂಡ ಲಾಕ್ ಮಾಡಬೇಕು, ಇಲ್ಲಾಂದರೆ ಸ್ಟಿಚ್ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಇದನ್ನು ಎಡ್ಜ್ ಸ್ಟಿಚ್ ಆದಮೇಲೆ ನೆಕ್ಸ್ಟು ಫ್ಯಾಬ್ರಿಕ್ನ ಫೋಲ್ಡ್ ಮಾಡಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಆದಷ್ಟು ಚಿಕ್ಕದಾಗೆ ಫೋಲ್ಡ್ ಮಾಡಬೇಕು, ಹೊರಗಡೆ ಬರಬಾರ್ದು. ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಫಸ್ಟ್ ಸ್ಟಿಚ್ ಹಾಕಿರ್ತೀವಲ್ಲ ಅದು ಎಕ್ಸಾಕ್ಟ್ ಒಂದ್ರ ಮೇಲೆ ಒಂದು ಬರೋ ಥರ ಜಾಯಿನ್ ಮಾಡಿಕೊಂಡು ಫಸ್ಟಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸ್ಟಿಚಿಂಗು ಸ್ಟಾರ್ಟ್ ಮಾಡಬೇಕು. ಆದಷ್ಟು ನಾವು ಬಟ್ಟೆನ ಎಳಿಬಾರ್ದು, ಅದು ಹೇಗೆ ಬರುತ್ತೋ ಹಾಗೆ ಈಸಿಯಾಗಿ ಮಾಡ್ಕೊಂಡು ಹೋಗಬೇಕು. ಎಳೆದ್ರೆ ಕೊನೆಗೆ ಒಂದು ಕಡೆ ಕಡಿಮೆ ಹಾಗೆ ಇನ್ನೊಂದು ಕಡೆ ಜಾಸ್ತಿ ಫ್ಯಾಬ್ರಿಕ್ ಉಳಿಯೋ ಚಾನ್ಸಸ್ ಇರುತ್ತೆ. ಸೊ ನಾನು ಮಾಡ್ತಾ ಇದ್ದೀನಲ್ಲ, ಮೇಲ್ಗಡೆ ಫ್ಯಾಬ್ರಿಕ್ ನಾನು ಎಳಿತಾ ಇಲ್ಲ, ಹಾಗೆ ಬಿಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಕಾಣ್ತಿದೆ, ಆದರೆ ಸ್ಟಿಚಿಂಗ್ ಆದಮೇಲೆ ಅದು ಪರ್ಫೆಕ್ಟಾಗಿ ಕೂತಿರುತ್ತೆ. ಈಗ ಸ್ವಲ್ಪ ಸ್ಟಿಚ್ ಆದಮೇಲೆ ಈಗ ಒಳಗಡೆ ಫ್ಯಾಬ್ರಿಕ್ ಇದೆ ಅಲ್ಲ, ಸೊ ಆ ಇನ್ಸೈಡ್ ಇರೋ ಫ್ಯಾಬ್ರಿಕ್ನ ನಾವು ಫೋಲ್ಡ್ ಮಾಡಿರೋ ಫ್ಯಾಬ್ರಿಕ್ನ ಪುಲ್ ಮಾಡಬೇಕು. ಮೇಲ್ಗಡೆ ಬಟ್ಟೆ ಇಟ್ಕೊಂಡು ಒಳಗಡೆದು ಎಳಿತಾ ಹೋಗಬೇಕು. ಸೊ ಬರುತ್ತೆ. ಈಗ ಸ್ಟಿಚಿಂಗ್ನ ನಾವು ಕಂಟಿನ್ಯೂ ಮಾಡಬೇಕು. ಹಾಗೆ ಸ್ವಲ್ಪ ಚೆಕ್ ಮಾಡ್ತಾ ಇರಿ ಕೇರ್ಫುಲ್ಲಾಗಿ, ಒಳಗಡೆ ಇರೋ ಫ್ಯಾಬ್ರಿಕ್ಗೆ ಸ್ಟಿಚ್ ಬೀಳ್ತಾ ಇಲ್ಲ ಅಂತ. ಸೊ ಸ್ಟಿಚ್ ಬಿದ್ದರೆ ಎಳೆಯೋದಕ್ಕಾಗಲ್ಲ, ಮತ್ತೆ ಮೊದಲಿಂದ ಎಲ್ಲ ಬಿಚ್ಚಿಬಿಟ್ಟು ಮೊದಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟಿಗೆ ನಾವು ಸ್ವಲ್ಪ ನಿಧಾನವಾಗಿಯೇ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು.
ಸ್ಟಿಚಿಂಗ್ ಕಂಪ್ಲೀಟ್ ಆಗುವಾಗ ಕೊನೆಗೆ 1 ಇಂಚ್ ಗ್ಯಾಪ್ ಬಿಟ್ಟು, ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿಂದ ಎಂಡಿಗೆ 1 ಇಂಚ್ ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. ನೆಕ್ಸ್ಟು ಸೊ 2 ಸ್ಟಿಚ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಂದ ಒಳಗಡೆ ಇರೋ ಫ್ಯಾಬ್ರಿಕ್ನ ನಾವು ಹೊರಗಡೆ ತರಬೇಕು. ಈಗ ಪೂರ್ತಿಯಾಗಿ ಉಲ್ಟಾ ಆಯಿತು. ಸೊ ಇದು ನಮ್ಮದು ಮೇನ್ ಫ್ಯಾಬ್ರಿಕ್. ಈಗ ಎಲಾಸ್ಟಿಕ್ಕು ನಾನು ತೊಗೊತಾ ಇರೋದು 7 ಇಂಚ್ ಕಾಣ್ತಾ ಇದೆ ಅಂದ್ಕೊತೀನಿ. 7 ಇಂಚ್ ಎಲಾಸ್ಟಿಕ್ ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಈ ಸ್ಕ್ರಂಚಿಗೆ ಎಲಾಸ್ಟಿಕ್ ಇನ್ಸರ್ಟ್ ಮಾಡೋಣ. ಎಲಾಸ್ಟಿಕ್ದು 2 ಎಡ್ಜ್ ಹೊರಗಡೆ ಬಂದಮೇಲೆ ಹಾಫ್ ಇಂಚ್ ಒಂದ್ರ ಮೇಲೆ ಒಂದು ಇಟ್ಕೊಂಡು ಅದು ಕೂಡ ಸ್ಟಿಚ್ ಹಾಕೋಣ. ಅದು ಸ್ವಲ್ಪ ಜಾಸ್ತಿ, ಒಂದು 4 to 5 ಸ್ಟಿಚ್ ಹಾಕಬೇಕಾಗತ್ತೆ, ಇಲ್ಲಾಂದರೆ ಗಟ್ಟಿಯಾಗಿ ಕೂರಲ್ಲ. ನೋಡಿದ್ರಲ್ಲ, ಅದನ್ನ ಸ್ಟಿಚ್ ಮಾಡಿ ಆಗಿದೆ. ಅದನ್ನು ಒಂದ್ಸಲ ಪುಲ್ ಮಾಡಿ, ಅಂದರೆ ಗಟ್ಟಿಯಾಗಿ ಎಳೀರಿ, ಓಪನ್ ಆಗಲ್ಲ ಅಂತ ಕನ್ಫರ್ಮ್ ಆದಮೇಲೆ ಈಗ ಓಪನ್ ಇದೆಯಲ್ಲ ಕ್ಲಾತ್, ಅದನ್ನು ಕ್ಲೋಸ್ ಮಾಡೋಣ. ಸೊ ಅದು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರೋ ಥ್ರೆಡ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ಪರ್ಫೆಕ್ಟ್ ಆಗಿರೋ ಸ್ಕಿನ್ನಿ ಸೈಜ್ ಸ್ಕ್ರಂಚಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಔಟ್ಪುಟ್ ಬ್ಯೂಟಿಫುಲ್ ಆಗಿ ಬಂದಿದೆ, ಹಾಗೆ ಪರ್ಫೆಕ್ಟಾಗಿ ಸ್ಟಿಚ್ ಆಗಿದೆ. ಸೊ ಈ 8 ಶೇಡ್ ನನಗೆ ಆರ್ಡರ್ ಬಂದಿರೋದು. ಇದನ್ನು ಈಗ ಪ್ಯಾಕ್ ಮಾಡೋ ಟೈಮ್. ಸ್ಕ್ರಂಚಿ ಸ್ಟಿಚ್ ಮಾಡೋದು ನಾ ಹೇಳ್ಕೊಟ್ಟಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕ್ಯಾಟಲಾಗ್ ಲಿಂಕ್ ಇದೆ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ಈಗ ಪ್ರಾಡಕ್ಟ್ ರೆಡಿಯಾಗಿದೆ, ಪ್ಯಾಕಿಂಗ್ ಕೂಡ ಆಗಿದೆ. ಈಗ ಡೆಲಿವರಿ ಟೈಮ್. ಸಂಜೆ ನನಗೆ ಹೊರಗಡೆ ಕೆಲಸ ಇದೆ, ಸೊ ಆ ಕೆಲಸ ಮುಗಿಸ್ಕೊಂಡು ಈಗ ಪ್ಯಾಕಿಂಗ್ ಕೂಡ ಅವರಿಗೆ ಕೊಟ್ಟು ಬರ್ತೀನಿ. ಎಲ್ರಿಗೂ ಬಾಯ್.